ಅದನ್ನ ಕೊಡ್ಬೇಡ್ರಿ, ಮತ್ತೆ ಈ ಕಡೆ ಅದನ್ನ ಕೊಡ್ರಿ. ಅದು ಮತ್ತೆ ಅರಸತ್ತೆ ಇದೆ ಮ್ಯಾಗ. ಚಂಡ ವಿಕ್ರಮರೊಳ ಪ್ರಚಂಡವೆನಿಸಿದ ಅನುಜ, ಈ ವೈಕುಂಠ ಲೋಕವನ್ನು ಎಷ್ಟೊಂದು ವಿಸ್ತಾರವಾಗಿರುವುದನ್ನು ನೋಡಿದೆನ ಅಗ್ರಜ. ಅಹೋ ಅಗ್ರಜ, ಈ ವಿಷ್ಣು ಎಂಬವನು ಸತ್ಯನೊಡನೆ ಸರ್ವ ಸಲ್ಲಾಪದಿಂದ ಎಷ್ಟು ಆನಂದವನ್ನು ನೋಡು. ಅಹೋ ಅಗ್ರಜ, ವಾ ವಾ ವಾ, ಇವನ ಸಂಪತ್ತಿಗೆ ಈಡುಗಾಡ ನೆನೆಸಿಕೊಂಡ ನನ್ನ ಹೃದಯದಲ್ಲಿ ಕೋಪವು ಬಡಿದೆಪ್ಪಿಸಿದಂತಾಗುವುದು. ಅಹೋ ಅನುಜ, ಅಹೋ ಅಗ್ರಜ, ಭಸ್ಮಾಸುರ ಮೂಕಾಸುರ ಅನೇಕ ವೀರರನ್ನು ಗೆದ್ದಿರುವನೆಂದು ಬಲು ಸೊಕ್ಕಿನಿಂದಿರುವನು. ಅಹೋ ಅನುಜ, ಅಹೋ ಅಗ್ರಜ, ಇರಲಿ ಇರಲಿ ನೋಡೋಣ. ಜಾಗ್ರತೆಯಿಂದ ವೈಕುಂಠ ಲೋಕಕ್ಕೆ ಹೋಗಿ ಆದವನಾದ ವಿಷ್ಣು ಎಲ್ಲಿರುವನ ಅಲ್ಲಿಗೆ ಹೋಗಿ ಅವನನ್ನು ಹಿಡಿದು ನಮ್ಮ ವಶದಲ್ಲಿ ಇಟ್ಟುಕೊಳ್ಳೋಣ. ಪ್ರಚೋದನ ಸರ್ವನಾಶ ಮಾಡಿಬಿಡೋಣ ವೈಕುಂಠವನ್ನು ಈ ಕ್ಷಣ. ಯಾವತ್ತು ರಾಕ್ಷಸ ವೀರರ ಪ್ರಖ್ಯಾತನಾದ ಅಣ್ಣ ನಮ್ಮ ಭೀಕರ ಕೋಪಾವೇಶಕ್ಕೆ ಸುರಲೋಕದ ದಿಗ್ವಿಜಯರ ದಿಗ್ಭ್ರಾಂತರಾಗಿ ದಿಕ್ಕೆಟ್ಟ ಓಡಿದರ. ಅಹೋ ಅಗ್ರಜ, ನಮ್ಮ ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮವನ್ನು ತೋರಿದೆವು, ಅವರನ್ನು ಸರ್ವನಾಶ ಮಾಡಿದೆವು. ನಮಗೆ ಕೆಟ್ಟ ಮಾತುಗಳನ್ನಾಡಿದ ಭ್ರಷ್ಟರ ಜೀವನವನ್ನು ನಷ್ಟಪಡಿಸಬೇಕು. ಅಹೋ ಅಗ್ರಜ, ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಅಮರಂಬ ಅಜಮರ ಅಧಿಕಾರಗಳನ್ನು ನಾವೇ ವಶಪಡಿಸಿಕೊಳ್ಳಬೇಕು. ಹೌದು, ಈ ಭುವನ ಬ್ರಹ್ಮಾಂಡದಲ್ಲಿಯೇ ನಮಗೆ ಸರಿಸಮನರಾದ ಪರಾಕ್ರಮಿಗಳೇ ಇಲ್ಲ. ನಮ್ಮ ಭುಜಬಲಕ್ಕೆ ಸರಿಸಾಟಿಯೇ ಇಲ್ಲಿವರೆಗೆ ಕಾಣಲಿಲ್ಲ. ಅಹೋ ಅಗ್ರಜ, ಇನ್ನು ಮೇಲೆ ಬ್ರಹ್ಮನೆಂಬುವರು ನಮ್ಮ ಅರಮನೆಯ ದ್ವಾರ ಪಾಲಕನಾಗಿರಲೇ ಸರ್ವಾನು ದೇವತೆಗಳು ತಪ್ಪದೆ ಪ್ರತಿನಿತ್ಯ ನಮ್ಮನ್ನು ಪೂಜಿಸಲೇ. ದೇವೇಂದ್ರನೆಂಬ ಅರಮನು ನಮ್ಮ ಲೋಹಾವತಿಯ ಕಾವಲುಗಾರನಾಗಿರಲೇ. ಇವರನ್ನು ರಕ್ಷಿಸುವ ಸಂರಕ್ಷಕನೆಂಬ ಬಿರುದು ಧರಿಸಿದ ಆ ವಿಷ್ಣುವಂ ಹಿಡಿದು ಅವನ ಮದ್ಯವ ಮುರಿದು ನಮ್ಮ ಲೋಹಾವತಿಯ ರಾಜಧಾನಿಯಲ್ಲಿ ಸೇರಿಸಿ ಜೀವನ ಪರ್ಯಂತ ನರಳಿ ನರಳಿ ಸಾಯುವಂತೆ ಮಾಡಿ ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ಅಹೋ ಅಗ್ರಜ, ಯಾವ ದೇವಾನುಗಣವನ್ನು ನಮ್ಮ ಆಜ್ಞೆಯಂತೆ ನಡೆಸೋಣ. ತತ್ಕಾರಣ ತಡ ಮಾಡದ ವೈಕುಂಠ ಲೋಕಕ್ಕೆ ಹೋಗೋಣ. ನಡೆಯೋಣ. ರಾಕ್ಷಸ ಕುಲವನ್ನು ನಿಮ್ಮ ಇಷ್ಟವಂತಾಗಲಿ ತಮ್ಮ. ಅಹೋ ಕಾಂತ, ಕಾಂತೆ, ಇದೇನೋ ಘೋರವಾದ ಶಬ್ದವು ಕೇಳಿ ಬರುತ್ತಿರುವುದಲ್ಲ ಪ್ರಿಯ. ನಮ್ಮನ್ನೇನು ಮಾಡುವರು ಸುಂದರಿ? ಆ ಘೋರವಾದ ದನಿಯನ್ನು ಕೇಳಿ ನನಗೆ ಭಯವಾಗುತ್ತಿರುವುದು ಪ್ರಿಯ. ಹೌದು ಕಾಂತ. ಅಹೇ ಪ್ರಾಣಕಾಂತೆ, ಕಾಂತ ಹೇಳುವನು ಕೇಳು. ಚೆನ್ನಾಗಿ ಹೇಳು. Bye.
ಅಯ್ಯೇ ಸುಗುಣಮಣಿ ಸೌಂದರ್ಯದ ಅಯ್ಯೇ ಸುಗುಣಮಣಿ ಸೌಂದರ್ಯದ ಕಣಿ. ಯಾರು ಹಗೋರ ಧ್ವನಿ ಮಾಡಿದರು ಎಮ್ಮನ್ನೇನು ಮಾಡಲಾರರು. ಅಂತ ದುಷ್ಟ ರಕ್ಕಸರನ್ನು ಒಕ್ಕಲಿಕ್ಕೆ ಚಕ್ರಧರ ವಿಕ್ರಮಾಂಕಿತರೊಂದು ಹೆಸರ ಪಡೆದ ನಾನು ಅವರಿಗೆ ಭಯಪಡುವನೇನೆ ರಮಣಿ. ಆ ದುಷ್ಟ ರಕ್ಕಸರು ನಮ್ಮ ಹತ್ತಿರ ಬಂದದ್ದಾಯಿತು. ನಾನು ಹೋಗಿ ಆ ರೈತರೊಡನೆ ಕದನವು ಮಾಡಿ ಬರುವನು ಕಾಂತೆ. ಮಹಾಮತಿವಂತೆ ವಿಷ್ಣು ಎಂಬ ಕುಲ ನಾನೇನು ಅರಿಯದವನೇ ನಿನ್ನ ಶೌರ್ಯವಲ್ಲ. ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನಂ ಸೇನ ಮಾಡಿ ವೈಕುಂಠ ಪದಿವಳ ಮೆರಿವೆ. ಸಹಜವಾಗಿ ಮರಿವೇನು ರಕ್ಕಸರೇ? ರೇ ಕಳ್ಳ, ರೇ ಭ್ರಷ್ಟ, ಇಲ್ಲಿವರೆಗೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದು ನಮ್ಮ ರಾಕ್ಷಸರದೇ ತಪ್ಪು. ಹೌದೇನು? ರೇ ಕಳ್ಳ, ರೇ ಭ್ರಷ್ಟ, ಈಗ ನೀನು ನಮ್ಮ ಕೈಯಲ್ಲಿ ಸಿಕ್ಕಿರುವೆ. ನೀನು ಅಂತ ಬಲವಂತರಾದರೆ ಬಳರೆ ನಮ್ಮನ್ನು ಗೆದ್ದು ಹೋಗಲೇ ಭ್ರಷ್ಟ. ನನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲೇ. ಸ್ವಲ್ಪ ತಾಳು. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೆ ಪಾಮರ, ಸೇರಿಸುವ ನಿನ್ನ ಒಬ್ಬರ ಎಲೈ ಮಾಂಸ ಭಕ್ಷಕರೇ, ಬರೇ ಎಲೈ ಅವಿಚಾರನಾದ ವಿಷ್ಣು ಎಂಬ ಪ್ರಶ್ನೆ ರಕ್ಕಸರೇ, ಸುಲಕ್ಷಣವಾದ ಲಕ್ಷ್ಮಿ ಒಡನೆ ಲೋಲಾಟವಾಡುವ ಮದ ಮೂರ್ಖನ ನಿನ್ನ ಮೇಲೆ ನನಗೆ ಅಂತಃಕರಣವಾಗುತ್ತಿರುವುದು ಹೌದೇನು? ಅದು ಹೇತಕ್ಕೆಂದರೆ ಅದೇ ತಕ್ಕ ರಕ್ಕಸರೇ, ನಿನ್ನಂತ ಏಡಿಯನ್ನು ಸಂಹಾರ ಮಾಡದೆ ನಿನಗೆ ಜೀವದಾನ ಮಾಡುವೆನೋ ನಾರಾಯಣ. ಎನ್ನ ಮುಂದೆ ನಡೆಯುವುದೋ ನಿನ್ನಯ ಪ್ರಾಣ, ಅಡ್ಡ ಬಿದ್ದು ಇಡಿ ಎನ್ನ ಚರಣ ಉಳಿಸುವೆನೋ ನಿನ್ನಯ ಪ್ರಾಣ. ಸ್ವಲ್ಪ ತಾಳು ರಕ್ಕಸನೇ. ಇಲ್ಲೇ ಮಾಂಸ ಭಕ್ಷಕರೇ, ಈ ದಾನವಂತಕನ ಮುಂದೆ ಭ್ರಷ್ಟ ನುಡಿಗಳನ್ನು ದಿಟ್ಟವಾಗಿ ನುಡಿದಿರಿ ಏನು? ನಿಮ್ಮ ನೆತ್ತಿಗೆ ಬಿದ್ದೇರಿ ಗಮ್ಮತ್ತಿನಿಂದ ಮಾತನಾಡಿದರೆ ಇಗೋ ಎನ್ನ ಕೈಯಲ್ಲಿರುವ ಸುದರ್ಶನಾಸ್ತ್ರವನ್ನು ಪ್ರಯೋಗಿಸಿ ನಿಮ್ಮ ಕತ್ತುಗಳನ್ನು ಕತ್ತರಿಸಿ ಚಕ್ರಧರ ವಿಕ್ರಮಾಂಕಿತನೊಂದು ಹೆಸರು ಪಡೆಯುವ ನೋಡು ರಾತ್ರಿಂಚರರೇ. ಮತಿ ತಪ್ಪಿದ ಭ್ರಷ್ಟರೇ, ಬಳರ್ರೇ ಎಲೈ ನಾರಾಯಣ. ರಕ್ಕಸರ, ನೀನ್ಯಾವ ದೊಡ್ಡ ಕದನ ಪ್ರವೀಣ, ನೀನಾವ ದೊಡ್ಡ ಕದನದಲ್ಲಿ ಪ್ರವೀಣ. ಹಿಂದಕ್ಕೆ 3 ಅಡಿ ಭೂದಾನವನ್ನು ಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ವೀರಾದಿ ವೀರನಾದ ಹಿರಣ್ಯಾಕ್ಷನನ್ನು ನರಸಿಂಹನ ಅವತಾರದಿಂದ ಒದಗೈದ. ಬಲದ್ದನಾದ ನರಕಾಸುರನನ್ನು ವರಹವತಾರದಿಂದ ಸಂಹಾರ ಮಾಡಿದೆ. ಅವನಿಗೆ ಹೆಣ್ಣಿನಿಂದ ಬರಲಿರೋದು ರಕ್ಕಸರ. ಹೇ ನಾರಾಯಣ, ರಕ್ಕಸರ, ಚಂಡ ಸೋಮಕಾಸುರನನ್ನು ಮತ್ತೆ ರೂಪವನ್ನಾಗಿಕೊಂಡಿದೆ. ಕಡು ಪರಾಕ್ರಮಿಯಾದ ಭಸ್ಮಾಸುರನನ್ನು ಮೋಹಿನಿಯಾಗಿ ತಕತೈ ಎಂದು ನಾಟ್ಯವಾಡಿ ನಾಶ ಮಾಡಿದೆ. ಹೇ ಕೃಷ್ಣ, ರಕ್ಕಸರ, ಈ ಧರಣಿಯಲ್ಲಿ ನಿನ್ನನ್ನು ಧೀರನೆನ್ನುವರೆ ಸಹಜವಾಗಿ ಅನ್ನುವರು ರಕ್ಕಸನೇ. ನೀನು ನಿಜವಾಗಿ ದಾರ ಸಂಗ್ರಮ ಮಾಡಿರುವ ನಾರಾಯಣ. ನಾ ಬಲ್ಲೆನೋ ನಿನ್ನ ಏಳಿತನದ ಗುಣ, ಎನ್ನ ಮುಂದೆ ತೋರಬೇಡ ನಿನ್ನಯ ಪ್ರಾಣ. ಹೇಳಬರಿ ಕೇಳು.
ಸಹಜವಾಗಿ ನುಡಿಯುವವನೇ ಬಸ್ಸ ಎಲೇ ಕನ್ನಗಾತ ಕಡೆ ಏ ಅದಮ್ಮ ಹಿರಣ್ಯ ಕಶ್ಯಪನನ್ನು ಬಸುರು ಸೇರಿದಂತೆ ನಿಮ್ಮನ್ನು ಸೀಳಿ ಹೊಸದಿಗೆ ನಿಮ್ಮ ಹೆಸರು ಉಸುರುವುದಕ್ಕೆ ಇಲ್ಲದಂತೆ ನಿರಣಮ ಮಾಡಿಬಿಡುವನು ಆಪತ್ ಬಾಂಧವನಂತ ನಾಮವು ಶಾಶ್ವತಪಡಿಸುವೆನು ಎಲೇ ಲೋಹಾವತಿಯ ಮದಾಂದರೆ ಶ್ವಾನ ಬಗಳಿದಂತ ಬಗಳು ಮತಿಭ್ರಷ್ಟರೇ ಭರ್ರೇ ಎಲ್ಲ ವಿಷ್ಣುವೇ ಈ ದಿನ ನೀನು ಎನ್ನ ಕೈಯಲ್ಲಿ ಜೀವದಿಂದ ಉಳಿಯಲು ಸಾಧ್ಯವೇ ಹೌದೇನು ಏಕಲ್ಲ ಲೇ ಭ್ರಷ್ಟ ಒಳ್ಳುರಿಯ ಸುರುಸುತ್ತ ಕಾರ್ಗತ್ತಲು ಕವಿ ವ್ಯತ್ಯಾಸಮಾನ ಸರಗಳ ಬಿಡುವೆ ತರಾರಿಸಿಕೋ ಹಿಂದಕ್ಕೆ ಮೋಸ ಮಾಡಿ ಹಸುರನ್ನು ಕೊಂದ ರೀತಿಯಲ್ಲ ಎಲ್ಲೇ ಎಂಬೇಡಿಯ ಲೇ ರಕ್ಕಸನೇ ಈ ಹೊಸದಿಗಳ ನಿನ್ನ ಹೆಸರಿಲ್ಲದಂತೆ ಹಸುವರ ನೀಕ್ಷಿ ಬಿಡುವ ಸ್ಥಿತಿ ಪಾಲಕ ಸೂತ್ರಧಾರಕ ಈ ಕ್ಷಣದ ತೋರಿಸುವೆ ನಿನಗೆ ಯಮನರಕ ಎಲೇ ವಿಷಪಾನವನ್ನು ಮಾಡಿ ಮದ್ದಾನೆಯಂತೆ ಒದರುವ ದುರುಳ ದೈತ್ಯರೇ ನಿಮಗೆ ತಕ್ಕ ಶಿಕ್ಷೆ ಮಾಡುವೆನು ಏ ಅದಮ್ಮ ನಿಮಗೆ ಅರನು ಕೊಟ್ಟಿರುವ ವರವನ್ನು ಮರೆತು ಮಾತನಾಡಿವಿರಾ ಸಹಜವಾಗಿ ಮಾತನಾಡು. ಎನ್ನಂ ಚೋರನಂತ ಬಂದರೆ ನಿಮ್ಮ ನಾಲಿಗೆ ಮುಸುಳಿ ಬಿಡುವನು ಎತ್ತರ ತಪ್ಪಿ ಹೊದರಬೇಡಿ ದಾನವರೇ ಮತಿ ತಪ್ಪಿದ ಮತಿ ಕುಲ್ಲನಾದ ನಾರಾಯಣ ಎಲೇ ರಕ್ಕಸನ ಯಾರ್ಯಾರಿಯರು ನಿನ್ನೆಯ ಪ್ರಾಣ ಸ್ವಲ್ಪ ತಾಳು ಆಗಲೇ ನಿನ್ನ ಅಂಗಾಂಗಗಳಲ್ಲಿ ಗತ್ತಗದನ ನನಗತ್ತಿದವು ಇಕೋ ನಾ ಬಿಟ್ಟ ಶಾಸ್ತ್ರವನ್ನು ತರಾರಿಸಿಕೊ ಮೂಢಮತಿ ಇಲ್ಲವೇ ನನ್ನ ಎದುರಿಗೆ ನಿಲ್ಲದೆ ಮರಿಯಾಗಿ ಓಡಿ ಹೋಗು ಜಾಗ್ರತೆ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೆ ಪಾಮರ ಸೇರಿಸುವೆ ನಿಮ್ಮನ್ನೇ ಮಾತ್ರ ಅದೇ ಪ್ರಕಾರ ಇದ್ದಕ್ಕೆ ನಿಲ್ಲೋ ಭ್ರಷ್ಟ ಎಲ್ಲ ಸಾರಥಿ ದೇವ ಅದೇನು ದೇವ ಈ ರಕ್ಕಸರು ಆ ಪರಮೇಶ್ವರನೆಂದ ಜೀವ ಇಲ್ಲದವರ ಕೂಡ ಮರಣವೆಂದು ವರವನ್ನು ಪಡೆದಿರುವರು. ಹೌದು ದೇವ. ಆದ ಕಾರಣ ಅವರನ್ನು ಜಯಿಸುವುದು ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಕಾಣದಂತೆ ಮಾಯವಾಗಿ ಹೋಗುತ್ತೇನೆ ಸಾರಥಿ ಯಾರಿಗೆ ಹೇಳಬೇಡ ಯಾರಿಗೆ ಹೇಳಪ್ಪ ಇಲ್ಲಿ ಮಕ್ಕಂಡಾರ ಅವರೇ ನೋಡಿರ್ತಾರೆ ನೀನು ಹೋಗೋದು ಬಿಡೋದು. ಎಣ್ಣೆಯ ಕಾರ್ಮಿಕರ ದೆಬ್ಬೆಗೆ ತಡೆಯಲಾರದ ವಿಷ್ಣು ಎಂಬ ಭ್ರಷ್ಟನು ಮಾಯವಾಗಿ ಓಡಿ ಹೋದನು. ಹೌದು ದೇವ. ಸಂರಕ್ಷಕರ್ತಕ್ಕಂಥ ಅಹಂಕಾರ ಮತ್ತಲಿದ್ದ ನಮ್ಮ ಕುಲಶತ್ರುವಾದ ವಿಷ್ಣು ಈ ಶಕ್ತಿಸುವ ಪರಾಕ್ರಮಕ್ಕೆ ಅಪ್ಪಲಾಯನವಾದನೆಂದು ಗಂಡ ಎಂದು ಧೈರ್ಯ ಮೂಡಿಸಾರದೆ ಸುದರ್ಶನ್ ರೆಡಿ ಮಾಡ್ಕೊಂಡಪ್ಪ. ಸುದರ್ಶನ್ ರೆಡಿ ಆಗಿರ್ಬೇಕು. ಸುದರ್ಶನ ಅಯ್ಯೋ ಶಿವನೇ ಎನ್ನ ಕಾಂತನ ಈ ರಕ್ಕಸರ ಕೈಗೆ ಎನ್ನನ್ನು ಒಪ್ಪಿಸಿ ಎತ್ತ ಮಾಯವಾಗಿ ಹೋದನೋ ಏನು. ಈಗ ಗತಿಯನ್ನು ಮಾಡಬೇಕು ದೇವ ದೀನ ಬಾಂಧವ. ಇಂದು ರಾಯರವರ ದಂಡದಲ್ಲಿ ಅನ್ನಿಸಿದ ಅಣ್ಣ ತಮ್ಮ ಇಲ್ಲಿ ಓರ್ವ ನಾರಿಗೆ ಧ್ವನಿಯಾಗುತ್ತಿರುವುದು ತಮ್ಮ ಆ ವಿಷ್ಣು ಎಂಬ ಭ್ರಷ್ಟನ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದನು. ಆದ ಕಾರಣ ಇಲ್ಲಿರುವ ಅವನ ಸತಿಯಳಾದ ಲಕ್ಷ್ಮಿಯನ್ನು ಸೆರೆ ಹಿಡಿದು ನಮ್ಮ ಪಟ್ಟಣಕ್ಕೆ ಏನಾಗುವುದು ಹಸರ ಕುಲ ತೇಜ. ಸಾಗರನ ಕೋದಿ ನೀನೇತಕ್ಕೆ ಗಾಬರಿ ಆ ವಿಷ್ಣುನನ್ನು ಮರಿ ನಾನೇ ಗಂಡನೆಂದರೆ ಸರಿ. ಸುಂದರಿ ಬಾಬಾ ಬೈಲಿಗೆ ಸುಂದರವಾಗಿ ಎನ್ನ ಜೊತೆಗೂಡು ಸಂತೋಷದಿಂದ ಆನಂದವನ್ನು ಕೊಡು. ಆ ವಿಷ್ಣುವಿನ ಭಯವನ್ನು ಬಿಡು. ನಾರೇ ನನಗೆ ನೀನೇ ಸತಿ, ನಿನಗೆ ನಾನೇ ಪತಿ. ಆ ವಿಷ್ಣುವನ್ನ ಕಟ್ಟಿಕೊಂಡು ನೀನ್ಯಾವ ಸುಖ ಪಡ್ತೆ? ಬಾಪ ಸಿಕ್ಕ ಸುಂದರ ಮಣಿಯನ್ನು ಬಿಡುವುದಕ್ಕೆ ನಾನೇನು ರಣ ಹೇಡಿಯಲ್ಲ. ಸುಂದರಿ
ಸುಮ್ಮನೆ ನನ್ನ ಮಾತನ್ನ ಕೇಳಿದರೆ ಬೇಕಾದ್ದನ್ನು ತಂದು ಕೊಡುವೆ. ಸುಂದರ, ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿಯನ್ನು ತಂದು ಕೊಡಲು ಇಲ್ಲವೇ ಮೇಲಕ್ಕೆ ಕಿರತ್ತಮರೆಂಬ ಜೋನಾರಿಯನ್ನು ತಂದು ಚಾಕರಿಯಲ್ಲಿ ನಿಲ್ಲಿಸಲೇ. ಸುಂದರ, ಜಾಗ್ರತೆಯಿಂದ ನಮ್ಮ ವೈದ್ಯಪತಿ ಪಟ್ಟಣಕ್ಕೆ ಸುಂದರಿ, ಆಗಬೇಡ ನೀನು ಚಿಗರೆ ಮನೆಯಂತೆ ಗಾಬರಿ. ಅಹೇ ಮಾಯಾ ಕಾರನಾದ ಕಪಟ ವಿಷ್ಣುವಿನ ನಲ್ಲೇ ನೀನು ನಮ್ಮಣ್ಣನಂತ ರಸಿಕನಿಗೆ ಕಾಮನ ಬಿಲ್ಲ. ಏ ಸುಂದರ, ಅಂದ ಮೇಲೆ ಅಂತ ಎಂಬೇಡಿಯಾದ ಮಾಯಾಕಾರಿ ಆಸೆ ಎಂಬಿಟ್ಟು ನಮ್ಮ ಆಗ್ರದನೆಯಿಂದ ಸರಸಗಳ ಆಟ ನೋಡಿ ಸುರಸುರದ ಆನಂದದ ಮಾತನಾಡಿ. ಏ ಸುಂದರೇ, ನಿನಗೆ ಮನ ಆನಂದವಾಗುವಂತೆ ರತಿವಿಲಾಸದ ಕೂಡಿ ತೃಪ್ತಿಯಂಪಡಿ. ಏ ಮಾಯಾಕಾರನ ಸತ್ಯ ಬಿಟ್ಟು ಬಿಡು ಅಂತ ಎಂಬೇಡಿಯ ಮೇಲಿನ ಭ್ರಾಂತಿ. ನಿನ್ನ ಅಮೂಲ್ಯವಾದ ಪ್ರೀತಿಯನ್ನು ದಿಟ್ಟ ನಮ್ಮ ಅಣ್ಣನ ಮೇಲಿಡು. ನಿನಗೆ ಸುಖವಾಗುವುದು ನೋಡು ವಿಷ್ಣುವಿನ ರಾಣಿ ಮಣಿವೇಣೆ.